ಇದೇನು ಹುಳ ಗೊತ್ತಾ? ಹುಳುಗಳು ಹೇಗೆ ಯೋಚನೆ ಮಾಡುತ್ತೆ ಅಂತ ಕಂಡುಹಿಡಿಯಲು ಅಮೆರಿಕಾಗೆ ಹೋಗಿದ್ದೆ. ಸಾವಿರಾರು ಸೈನ್ಯರ ಸಮರದ ಸಿದ್ಧತೆಯಂತಿತ್ತು. ಯಾರಿದು? ಯಾರ ವಿರುದ್ಧ? ಮಾರ್ಮನ್ ಮಿಡತೆಯ ಮೊದಲ ಸಂಚಿಕೆಯಲ್ಲಿ ಮಿಂಚಿನ ಮೆರವಣಿಗೆ. ನಾನು ಈ ಹುಳ ಹುಡ್ಕೊಂಡು ಯೂಟಾ ರಾಜ್ಯದ ಹುಲ್ಗಾವಲೆಲ್ಲ ಅಲ್ಲಾಡಿದೆ. ದಾರಿಯಲ್ಲಿ ಸಿಕ್ಕವು. ಎಲ್ಲವೂ ಏನೋ ಗುಂಪಾಗಿ ತಿಂತಿದ್ವು. ಹತ್ರ ಹೋಗಿ ನೋಡಿದಾಗ ಕಾಲಿನ ತುಂಡುಗಳು. ಮೆರವಣಿಗೆಯ ದಾರಿಯಲ್ಲಿ ಕೆಲವರು ಸುಸ್ತಾಗಿ ಕುಸಿಯುವರು. ಉಳಿದವರು ಕಂಡಂತೆ ಬಯಲುಸೀಮೆಯಲ್ಲಿ ಬಂದಿದ್ದೇ ಭಾಗ್ಯ ಅಂತ ಕುರುಮ್ ಎಂದು ತಿನ್ನುವರು. ಈ ತಿನ್ನುವಿಕೆ ಇದ್ದರೆ ಯಾಕೆಲ್ಲರೂ ಗುಂಪಾಗಿದ್ದಾವೆ? ದೂರ ಇರ್ಬೋದಲ್ಲ. ಒಂಟಿಯಾಗಿದ್ದರೆ ಇವು ಹಕ್ಕಿ ಪಿಕ್ಕಿಗಳಿಗೆ ಗುಳುಂ ಸ್ವಾಹ. ಈಗ ಎಲ್ಲರೂ ಗುಂಪಲ್ ಗೋವಿಂದ. ಈ ತಂತಿನಾಟದ ತಲೆನೋವನ್ನು ತಪ್ಪಿಸಿಕೊಳ್ಳಲು ತಡೆರಹಿತವಾಗಿ ತಿರುಗಾಡ್ತವೆ. ಕ್ಯಾನಿಬಲಿಸಮ್ ಡ್ರಿವನ್ ಮಾರ್ಚಿಂಗ್. ಕುತೂಹಲ ಏನಂದರೆ, ಅಮೆರಿಕಾದಲ್ಲಿರುವ ಆದಿವಾಸಿ ಜನಾಂಗದವರು ಇದನ್ನು ದೇವರಂತೆ ಕಂಡು ಹೊಟ್ಟೆ ತುಂಬಿಸಿಕೊಂಡರು. ಆದರೆ ಯುರೋಪಿನಿಂದ ಕೊಳ್ಳೆ ಹೊಡೆಯಲು ಬಂದ ಬಿಳಿ ಜನರು ಈ ನಾಜೂಕಿನ ಪರಿಸರದ ಸಂಬಂಧ ಅರಿಯದೆ ಈ ಹುಳ ಮತ್ತು ಮೂಲ ನಿವಾಸಿಗಳನ್ನು ನಾಮಾವಶೇಷ ಮಾಡಿ ಅವರ ಹೆಣದ ಮೇಲೆ ಅಮೆರಿಕ ಕಟ್ಟಿದರು. ಇದಕ್ಕೆ ಕಣ್ಣೀರಿನ ಕಾಲುದಾರಿ ಅಂತ ಕರಾಳವಾಗಿ ಕರೀತಾರೆ, ಟ್ರೇಲ್ ಆಫ್ ಟಿಯರ್ಸ್. ವಿಪರ್ಯಾಸವೇನೆಂದರೆ 80 ವರ್ಷಕ್ಕೆ ಕಾಲಿಟ್ಟರೂ ನಮ್ಮ ಆದಿವಾಸಿ ಜನಾಂಗದ ಕೊನೆಯ ಕೂಗನ್ನು ಕೇಳುವರಿಲ್ಲ. ಉದ್ಯಮಿಗಳ ಜೇಬ್ ತುಂಬಿಸೋ ದುರಾಸೆಯಲ್ಲಿ ಉಳಿದವರ ಹೊಟ್ಟೆ ತುಂಬಿಸೋದು ಮರ್ತಿದ್ದೀವಿ. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹುಳ.